ಸಖತ್ ಇನ್ನೋಸೆಂಟ್ ಇದ್ದ, ತುಂಬಾ ಸೂಕ್ಷ್ಮವಾಗಿದ್ದ. ಅವನ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದ, ಎಲ್ಲಿ ಕಚ್ಬಿಡ್ತಾನೋ, ಕಚ್ಚಿದ್ದ ಆಲ್ರೆಡಿ. ಅಲ್ಲೆಲ್ಲ ಮಣ್ಣು ಮಾಡ್ದೆ. 5 ಮರಿ ಸಸೋಲ್ದು ಒಂದೇ ಸಲ. ಅವ್ನ್ ತೀರೋದಾಗಂತೂ ನಮ್ ಮನೇಲಂತೂ ಎಲ್ಲಾರು ಬೇಜಾರ್ ಮಾಡ್ಕೊಂಡಿ ಹತ್ತಿದೀವಿ ಕೂಡ. ಹಾಯ್, ವೆಲ್ಕಮ್ ಬ್ಯಾಕ್ ಡ್ರೀಮರ್ ದೀಪಾ ಯೂಟ್ಯೂಬ್ ಚಾನೆಲ್. ನಮ್ಗೆ ರೂಬಿ ಹೆಂಗೆ ಸಿಕ್ತಾ ಅಂತ ಇವತ್ತು ನಿಮ್ಗೆ ರೂಬಿ ಸ್ಟೋರಿ ಹೇಳ್ತೀನಿ. ರೂಬಿ ಮೂವಿ ಇವತ್ತು. ರೂಬಿ ನಮ್ಗೆ ಹೆಂಗ್ ಸಿಕ್ತಾ ಅಂದ್ರೆ, ಆಕ್ಚುಲಿ ಇವನು ನಮ್ ಮನೆಗೆ 2ನೇ ರೂಬಿ. ನಮ್ ಮನೇಲಿ ಫಸ್ಟ್ ರೂಬಿ ಸೇಮ್ ಇವನ್ ತರನೇ ಇತ್ತು. ಬಟ್ ಅವನು ತುಂಬಾ ಇನ್ನೋಸೆಂಟ್ ಇದ್ದ. ಇವನಷ್ಟು ಸ್ಟ್ರಾಂಗ್ ಇರ್ಲಿಲ್ಲ ಅಂಡ್ ಇವನಷ್ಟು ಎಲ್ಲಾರ ಜೊತೆ ಜಾಸ್ತಿ ಹೊಂದ್ಕತಿರ್ಲಿಲ್ಲ. ಸಖತ್ ಇನ್ನೋಸೆಂಟ್ ಇದ್ದ, ತುಂಬಾ ಸೂಕ್ಷ್ಮವಾಗಿದ್ದ. ಅವನ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದ. ಬಟ್ ಅವ್ನ್ ತೀರೋದಾಗಂತೂ ನಮ್ ಮನೇಲಂತೂ ಎಲ್ಲಾರು ಬೇಜಾರ್ ಮಾಡ್ಕೊಂಡಿ ಹತ್ತಿದೀವಿ ಕೂಡ. ದೆನ್ ಅವನ್ ಸತ್ತಿ ಒಂದ್ 3 ತಿಂಗಳು ಆದ್ಮೇಲೆ ನಮ್ಗ್ ರೂಬಿ ಸಿಕ್ಕಿತ್ತು. ಹೆಂಗ್ ಸಿಕ್ತ ಅಂದ್ರೆ, ನಮ್ಮಪ್ಪ ಪಾರ್ಕ್ಗೆ ಹೋಗಿತ್ತು ವಾಕಿಂಗ್ಗೆ ಅಂತ. ಸೊ ಅಲ್ಲಿ ಒಂದ್ 6 ಗಂಟೆಲೇನೋ ಒಂದ್ ಅಪ್ಪು ಹೆಗ್ಣ ನಡ್ಕೊಂಡ್ ಹೋಯ್ತಾ ಇತ್ತು. ಏನಿದ್ ಇಷ್ಟಪ್ಪ ಐತೆ ಹೆಗ್ಣ ಅಂತ ನೋಡಿದ್ರೆ ರೂಬಿ. ರೂಬಿ ಕಣ್ಬಿಡು. ನೀನಲ್ಲ ಕಣ್ ಮಲ್ಕೊಳ್ಳಲಿ. ತುಂಬಾ ನಿಗರ್ತಾ ಇದ್ಯಾ, ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಇವನ್ ಎದ್ದಿ ಮಲ್ಕತಾನೆ. ನೋಡಿದ್ರೆ ರೂಬಿ ಚಿಕ್ಕು ಮಗು ಇದ್ದ. ನಾವು ಕೆಂಚನ್ ತಂದ್ವಲ್ಲ ಆ ತರ, ಆ ಕೆಂಚ ಎಲ್ಲೋ ಮಲ್ಗನೆ. ಅದಕ್ಕಿಂತ ಸ್ವಲ್ಪ ಚಿಕ್ಕವನಿದ್ದ. ಶುಕ್ರವಾರ ಸಿಕ್ಕಿತ್ತು ಅವ್ನು ನಮ್ಗೆ. ಸೊ ಆದ್ರೆ ಇವನ್ ಸಿಕ್ಕಿದ್ರು ಇವನಿಗೆ ನಾನು ಬೆಲ್ಟ್ ಚೇಂಜ್ ಮಾಡಿಲ್ಲ. ಯಾಕಂದ್ರೆ ನಮ್ ಹಳೆ ರೂಬಿ ಇದ್ನಲ್ಲ, ಹಳೆ ರೂಬಿದಿ ಬೆಲ್ಟ್ ಅವನು ನಮ್ ಮನೇಲಿ ತೀರೋಗ್ಬೇಕಾರೆ ನಾನು ಒಂದ್ ಬೆಲ್ಟ್ ಎತ್ಕೊಂಡು ನಾನು ರೂಮಲ್ಲೇ ಮಡಿಕೊಂಡಿದ್ದೆ. ಯಾಕಂದ್ರೆ ಅವನು ನನ್ ಪಕ್ಕನೆ ರಾತ್ರಿ ಡೈಲಿ ಮಲ್ಕತಿ ಇತ್ತು. ಹಂಗಾಗಿ ಅವನ್ ಬೆಲ್ಟ್ನ ನನ್ನ ಹತ್ರ ಇಟ್ಕೊಂಡಿದ್ದೆ. ಈ ರೂಬಿ ಸಿಕ್ಸ್ಮೇಲೆ ಆ ಬೆಲ್ಟ್ನೇ ನಾನು ರೂಬಿಗೆ ಹಾಕಿತ್ತು. ಇವನ್ಗೆ ಹೊಸ ಬೆಲ್ಟ್ ಹಾಕಕ್ ನಮ್ಗೆ ಇಷ್ಟ ಇಲ್ಲ, ಇದು ರೂಬಿಗಂತ. ಸೊ ಇವನ್ ತರನೇ ಸೇಮ್ ಅದು ಹೆಣ್ಣಾಯೆ. ಅವಾಗ ಅವನ್ ಜಾಗಕ್ಕೆ ಇವನ್ ಬಂದ. ಒಟ್ನಲ್ಲಿ ನಮ್ಗೆ ರೂಬಿ ಅಂತ ಸಿಕ್ತ. ನೆಕ್ಸ್ಟ್ ಬಂದ್ರೆ ವೈಟ್ ರೂಬಿ. ರೂಬಿ ಇವಾಗಿದ್ದಾಳು. ದೊಡ್ಡವನಿದ್ದ ಇವನ್ ತಂದಾಗ. ಅವಾಗ ನಡ್ಕೊಂಡು ಹೋಯ್ತಿದ್ದ ಪಾಪ ಒಬ್ನೇ. ರೋಡ್ ದಾಟಕ್ಕೆಲ್ಲ ಗೊತ್ತಿರ್ಲಿಲ್ಲ. ಯಾವ್ದೋ ಗಾಡಿಗೆ ಹೋಗಿ ಸಿಗಾಕತಿದ್ದ ಅಂತ ನಾವಪ್ಪ ರಾತ್ರಿ ಎತ್ಕೊಂಡ್ ಬತ್ತು. ಬಟ್ ಇವನ್ನ ತಂದಿತ್ತು ಹೆಣ್ಣು ಅಂತ. ನೋಡ್ರೆ ಬೆಳಗ್ಗೆ ಅಷ್ಟಲ್ಲಿ ಗಂಡು. ರೂಬಿನು ವೈಟ್ ರೂಬಿ ಬ್ಲ್ಯಾಕ್ ರೂಬಿ ಎಲ್ಲ ಫ್ರೆಂಡ್ ಆಗಿ ಸೊ ಇಬ್ರು ಕಟ್ಟಾಕಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವಾಗ ಸ್ಟಾರ್ಟ್ ಮಾಡಿ ಇವಾಗ ಈ ತರ ಇಂಡಿಪೆಂಡೆಂಟ್ ಮನೆಗ್ ಅವಾಗ ಬಂದಾಗ ರೂಬಿ ಈ ಏನಿದಾರಲ್ಲ ಬೃಹಸ್ಪತಿಗಳು, ಒಂದೊಂದು ವಜ್ರಗಳು ಎಲ್ಲ ಇವನ್ನೆಲ್ಲ ಮಲಗಿದಾರಲ್ಲ, ಈ 3 ಜನನ ತಾಯಿ ಎತ್ಕೊಟ್ರು, ಮರಿ ಹಾಕೋದ್ಲು. As the flowers, I sit for hours, telling all the bluebirds, the bill and coo birds, pretty little baby. ಹೆಂಗಿದ್ದ ಅಂದ್ರೆ ಮರಿ ಆಗ್ತಾಗ ಕೂದ್ಲೆಲ್ಲ ಸಖತ್ ಏರ್ ಫಾಲ್ ಆಗ್ಬಿಟ್ಟಿತ್ತು. ಗಜ್ಜಿನ ಯಾದಂಗ ಆಗ್ಬಿಟ್ಟ. ಇಷ್ಟೊಂದ್ ಜನ ಹೇಳಿದ್ರು ಬಿಟ್ಬಿಡ್ರಿ, ಬೇಡ, ನಿಮ್ಮೇನ್ ಮರಿ ಹಾಕೈತಲ್ಲ ಸಾಕು, ಬಿಟ್ಬಿಡ್ರಿ ಅಂತ. ಆ ಟೈಮಲ್ಲಿ ನಮ್ಮ ಮನೇಲಿ ಯಾರು ಹೆಲ್ಪ್ ಮಾಡ್ಲಿಲ್ಲ. ನಾನ್ ಮುಂದೆ ನಿಂತ್ಕೊಂಡಿ ಅದು ಇವನಿಗೆ ಬೇಕಾಗಿರೋ ಶಾಂಪೂ ಎಲ್ಲ, ಏನು ಮೆಡಿಕೇಟೆಡ್ ಶಾಂಪೂ, ಬ್ರಷ್ ಎಲ್ಲ ತಂದು ಎಲ್ಲಿ ಕಚ್ಚಿದ್ದ ಆಲ್ರೆಡಿ.
ಮತ್ತೆ ಎಲ್ಲಿ ಕಚ್ತಾನೋ ಅಂತ ಭಯದಲ್ಲಿ ಬ್ರಷ್ ಇಷ್ಟುದ್ದ ಬ್ರಷ್ ತಗೊಂಡು ಇಲ್ಲೆಲ್ಲ ಉಜ್ಜಿ 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 ಮೆಡಿಕೇಟೆಡ್ ಶಾಂಪು ಹಾಕಿ ಮತ್ತೆ ಇವನ್ನ ರೂಬಿ ಕಮ್ ಬ್ಯಾಕ್ ಮಾಡಿದೆ. ಇವನೇ ನಾನು ಋಣ ತೀರಿಸ್ಬೇಕು ಹೇಳ್ಬೇಕಂದ್ರೆ. ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕ್ಕಾರ. ಅವಾಗಿಂದ ಇವ್ರ ಫ್ಯಾಮಿಲಿ ಆಯ್ತು. ನೆಕ್ಸ್ಟ್ ದುಮ್ಮಮ್ಮ ಹೆಂಗ್ ಸಿಕ್ಕಿದ್ಲು ಅಂತ ಹೇಳ್ಬೇಕು ಅಂದ್ರೆ, ಹೋದ್ ವಿಡಿಯೋದಲ್ಲಿ ಒಂದ್ ಹೇಳಿದ್ದೆ ಗೊತ್ತಾ, ಬೇಬಿ ಫ್ಯಾಮಿಲಿ ಅಂತ ಮಿಸ್ ಆಗಿ ಹೇಳ್ಬಿಟ್ಟಿದ್ದೆ. ಆ ಬೇಬಿ ಯಾರು ಅಂದ್ರೆ ದುಮ್ಮಮ್ಮವ್ರ ಅಮ್ಮ. ಮಣ್ಣನೇದ್ ಯಾರು ಬೇಬಿನ ಇಟ್ಕೊಂಡ್ ಬಂದಿತ್ತು. ಅವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು. ಈ ತರ ಕಾಂಪೌಂಡ್ ಹತ್ತಿ ಆ ಕಡೆ ಸಂದಿಗೆ ಹೋಗ್ಬಿಡೋದು, ಕಾಂಪೌಂಡ್ ಹಾರ್ಬಿಡೋದು ಎಲ್ಲ ಮಾಡಿ ಎಲ್ಲಾರು ಹೋಗ್ಬಿಟ್ರ ಕಡೆಗೆ. ನಮ್ಮ ಅಪ್ಪನ್ನ ಇಷ್ಟಪಡೋರು ಒಬ್ಳಿದ್ಲು, ದಾರ ಅಂತ, ಪೆಡಿಗ್ರಿ ಅಂತ ನಮ್ಮ ಮನೇಲಿ ಒಬ್ಳಿದ್ಲು, ಸುಬ್ಬಿ ಅಂತ ಇದ್ಲು. ಅವ್ರೆಲ್ಲಾರು ಈ ತರ ಕಾಂಪೌಂಡ್ ಹಾರಿ ಏನಾದ್ರೂ ಗೊತ್ತಿಲ್ಲ, ಒಟ್ನಲ್ಲಿ ಎಲ್ಲೋ ಅವ್ರೆ ಅಂತಾನೆ ನಾವ್ ಇದುವರೆಗೂ ಅನ್ಕೊಂಡಿದೀವಿ. ಈಗ್ಲೂ ಕೂಡ ಹಂಗೆ ಅನ್ಕೊಂಡಿದೀವಿ. ಆ ಬ್ಯಾಚ್ ಅಲ್ಲಿ ನನ್ಗೆ ದುಮ್ಮಮ್ಮ ಒಬ್ಳು ಉಳ್ಕೊಂಡ್ಲು. ಯಾಕಂದ್ರೆ ದುಮ್ಮಮ್ಮ ಅವಾಗ ನಂಗೆ ಸಖತ್ ಕ್ಲೋಸ್ ಇದ್ಲು. ನನ್ನಾಣಿ ಕೇಳಿ ನನ್ನ ಪ್ರಾಣವೇ, ನಂಗೆ ಬೇರೆ ಯಾರಿಲ್ಲವೇ. ನಿನ್ನಾಣಿ ಕೇಳಿ ನನ್ನ ಪ್ರಾಣವೇ. ಹಂಗಾಗಿ ಅವಳು ನನ್ನ ಜಾಸ್ತಿ ಹಚ್ಕೋಗ್ಬಿಟ್ಲು. ಅದಕ್ಕೆ ಅವಳು ಈಗ್ಲೂ ನನ್ನ ಬಿಟ್ಟೋಗಿಲ್ಲ. ಅವಳ ದೆಸೆಯಿಂದ ಈ ನನ್ ಮಕ್ಳು ಬಂದ್ರು 5 ಜನ. ರೂಬಿ ಹಾಕಿತ್ತು 4 ಮರಿ ಹಾಕಿದ್ಲು. ರೂಬಿದೊಂದು ಮರಿ ಸತ್ತೋಗ್ಬಿಟ್ಟು ಹೊತ್ತಾಗ್ಲೆ. ಏನ್ ಕಡ್ಡ ನಿಂತಿದ್ಯಾ? ಡಿಪ್ರೆಷನ್ ಹಾಕಿದ್ಲು ಸೇಮ್ ಎಲ್ಲ ಕೆಂಚ್ ಕಲರ್ ಇತ್ತು, ಈ ತರ ಬ್ಲ್ಯಾಕ್ ಕಲರ್ ಇರ್ಲಿಲ್ಲ. ಅವು ಒಂದೊಂದೇ ತಿರೋದು. ಎಲ್ಲ ಅಲ್ಲಿ ಮಣ್ಣು ಮಾಡ್ದೆ ನಾನೇ. ಅಲ್ಲೆಲ್ಲ ಮಣ್ಣು ಮಾಡ್ದೆ. 5 ಮರಿ ಸತ್ತೋಲ್ದು ಒಂದೇ ಸಲ. ಯಾಕಂದ್ರೆ ಫಸ್ಟ್ನೇ ಸೂಲಲ್ವಾ, ಉಳಿಲಿಲ್ಲ ಯಾವು. ಇವ್ರು ಬಂದು 2ನೇ ಸೂಲಲ್ಲಿ 5 ಮರಿ ಹಾಕಿದ್ರು. 5 ಜನನು ಆರೋಗ್ಯಕರವಾಗಿ ಚೆನ್ನಾಗಿದ್ದಾರೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಈ 5 ಜನ ಎಲ್ಲ ಒಳಗಿನ್ನ ಮಲ್ಗವ್ರೆ ಚಳಿಗೆ. ಇವನೊಬ್ಬ ಮಾತ್ರ ನಾನು ಆಚೆ ಬಂದೆ ಅಂತ ಎದ್ ಬಂದವನೆ. ಹಿಂಗೆ ನಮ್ ಮನೆ ಸ್ಟೋರಿ. ಬಟ್ ನಾವು ಸಾಕಿರೋ ನಾಯಲ್ಲಿ ಇವರೆಲ್ಲ ಎಷ್ಟೆಷ್ಟನೇ ಬ್ಯಾಚ್ ಅವರೋ ಗೊತ್ತಿಲ್ಲ. ಒಟ್ನಲ್ಲಿ ಇನ್ನೂ ಸಾಕ್ತಿವಿ. ಈ ಬ್ಯಾಚ್ ಒಂದೇ ಲಾಸ್ಟ್ ಆಗಲ್ಲ. ಇವಾಗ ರೂಬಿ ಬೇರೆ ಪ್ರೆಗ್ನೆಂಟು. ಇನ್ನ ರೂಬಿ ಎಷ್ಟು ಮರಿ ಆಗ್ತಾಳೋ ಗೊತ್ತಿಲ್ಲ. ದುಮ್ಮಮ್ಮ ಬೇರೆ ಇನ್ನ ಪ್ರೆಗ್ನೆಂಟು. ಈಗ ಇನ್ನೊಂದ್ 2 ತಿಂಗಳಲ್ಲಿ ಅವಳು ಮರಿ ಆಗ್ತಾಳೆ. ಈಗಾಗ್ಲೇ ನಿಮ್ಗೆಲ್ಲ ಗೊತ್ತಾಗೈತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗುವ ಮತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗುವ ಮತ್ತೆ.